ನಾನು ಗದ್ದ ಕಥೆ 2. ಈ ಕಥೆಯನ್ನು ಶ್ರೀಯುತ ರಮೇಶ್ DYSP ತುಮಕೂರು ಇವರು ಹೇಳಿದ್ದ ಒಂದು ಕತೆ, ಅಲ್ಲಿಂದ ಕದ್ದಿದ್ದು. ಈ ಕಥೆಯಲ್ಲಿ ಒಬ್ಬರು ಕರ್ನಲ್ರವರು ತಮ್ಮ ದುಃಖವನ್ನು ತೋಡ್ಕೊಂಡಿರೋದು ಇದೆ. ಮಿಲ್ಟ್ರಿ ಕರ್ನಲ್ರವರು 2 ಮಕ್ಕಳನ್ನ ತುಂಬ ಚೆನ್ನಾಗಿ ಸಾಕ್ತಾರೆ. ಆ ನಂತರ ಹಾಗೂ ಅವರನ್ನು ಅತ್ಯುನ್ನತವಾಗಿರ್ತಕ್ಕಂಥ ಮಟ್ಟದಲ್ಲಿ ಓದಿಸ್ಬಿಟ್ಟು ಕೊನೆಗೆ ಅವರಿಬ್ಬರು ಕೆಲಸ ಸಿಕ್ಕಿ ವಿದೇಶಕ್ಕೆ ಫಾರಿನ್ಗೆ ಹೋಗ್ತಾರೆ. ನಂತರ ಹಲವಾರು ವರ್ಷ ಅವರು ಅಲ್ಲೇ ಇರ್ತಾರೆ. ನಂತರದಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಸಂಬಳ ಬರ್ತಾ ಇರುತ್ತೆ. ಈ ಕರ್ನಲ್ ಗಂಡ ಹೆಂಡತಿಗೆ ಅದರ ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ಇವರು ಭಾಳ ತುಂಬ ಚೆನ್ನಾಗಿರ್ತಾರೆ. ಮಕ್ಕಳು ಫೋನ್ ಮಾಡಿದ್ರೆ ಅಷ್ಟೇ ಸಂತೋಷ ಅವರಿಗಷ್ಟೇ. ಆದರೆ ಅಚಾನಕ್ ಒಂದು ದಿವಸ ಕರ್ನಲ್ರವರ ಹೆಂಡತಿ ತೀರ್ಕೊಂಡು ಹೋಗ್ಬಿಡ್ತಾರೆ. ಆ ಮಕ್ಕಳಿಗೆ ಇಲ್ಲಿಂದ ಒಂದು ಸಂದೇಶ ಕಳಿಸ್ತಾರೆ, ಮೆಸೇಜನ್ನು, ತಾಯಿ ತೀರ್ಕೊಂಡು ಹೋಗಿರೋದ್ರಿಂದ ಬರೋದಕ್ಕೋಸ್ಕರ. ಆದರೆ ಆ ಮಕ್ಕಳಿಬ್ಬರು ಬಹಳ ಬ್ಯುಸಿ. ಅಂದರೆ ಅವ್ರಿಗೆ ಎಷ್ಟು ಕೆಲಸ ಇರುತ್ತೆ ಅಂತಂತಂದರೆ, ಅಮ್ಮ ಸತ್ತೋಗಿದ್ದಾಳೆ ಅಂದ ತಕ್ಷಣಲೇ ಅವರಿಬ್ಬರು ಮಕ್ಕಳು ಮಾತಾಡ್ಕೊಂತಾರೆ, ಒಂದು ಕೆಲಸ ಮಾಡು, ಈಗ ಅಮ್ಮ ಸತ್ತಿರೋದ್ರಿಂದ ನೀನು ಹೋಗು, ನೆಕ್ಸ್ಟ್ ಅಪ್ಪ ಸತ್ತ ಮೇಲೆ ನಾನು ಹೋಗ್ತೀನಿ ಅಂತ ಅವ್ರ ಅಣ್ಣ ತಮ್ಮ ಮಾತಾಡ್ಕೊಳ್ತಾರೆ. ಅಲ್ಲಿಂದವ ತಮ್ಮ ಬರ್ತಾನೆ, ಬಂದ್ಬಿಟ್ಟು ತಾಯಿದು ಅಂತ್ಯ ಸಂಸ್ಕಾರಕ್ಕೆ ಬರ್ತಾನೆ. ಆ ತಂದೆ ಕರ್ನಲ್ ಕೇಳ್ತಾರೆ, ಯಾಕಪ್ಪ ನಿಮ್ಮ ಅಣ್ಣ ಬಂದಿಲ್ಲ ಅಂದರೆ, ಅಯ್ಯೋ ಗೊತ್ತಲ್ಲ ಅಪ್ಪ, ಸಿಕ್ಕಾಪಟ್ಟೆ ಕೆಲಸ, ಹಾಗಾಗಿ ಅವನು ಹೇಳ್ದ ಅಪ್ಪ ಸತ್ತಾಗ ನಾನು ಬರ್ತೀನಿ, ಅಮ್ಮ ಸತ್ತಾಗ ನೀನು ಹೋಗು ಅಂತ ಇಬ್ಬರು ಹಂಚ್ಕೊಂಬಿಟ್ಟು, ಹಂಗಾಗಿ ನಾನು ಒಬ್ಬನೇ ಬಂದೆ ಅಂತ. ಆ ತಂದೆ ಏನೂ ಮಾತಾಡೋದಿಲ್ಲ, ಸೀದಾ ತಮ್ಮ ರೂಮಿಗೆ ಹೋಗ್ತಾರೆ, ತಮ್ಮ ಪಿಸ್ತೂಲನ್ನು ತಗೊಳ್ತಾರೆ, ತಲೆ ಹೊಡ್ಕೊಂಡು ಸತ್ತು ಹೋಗ್ಬಿಡ್ತಾರೆ. ಆ ಸಾಯೋದಕ್ಕೆ ಮುಂಚೆ ಒಂದು ಸಣ್ಣದೊಂದು ಚೀಟಿ ಬರೆದು ಆ ಟೇಬಲ್ ಮೇಲೆ ಇಟ್ಟಿರ್ತಾರೆ. ಆ ಪಿಸ್ತೂಲಿನ ಶಬ್ದ ಕೇಳಿದ ಮಗ ಒಳಗೆ ಹೋಗ್ತಾನೆ, ನೋಡಿದರೆ ತಂದೆ ಸತ್ತು ಬಿದ್ದಿದ್ದಾರೆ. ಅಯ್ಯೋ ಏನು ಅಂತಂತಂದರೆ ಆ ಚೀಟಿ ಕಾಣಿಸುತ್ತೆ. ಆ ಚೀಟಿಲಿ ನೋಡ್ತಾನೆ, ಅದರಲ್ಲಿ ಬರೆದಿರ್ತಾರೆ, ತಾಯಿ ಸತ್ತಾಗ ನೀನು ಬಂದಿದೀಯಾ, ತಂದೆ ಸತ್ತಾಗ ಅವನು ಬರೋದು ಬೇಡ, ಅದಕ್ಕೆ ಇಬ್ಬರದು ನೀನು ಒಬ್ಬನೇ ಮುಗಿಸಿ ಹೋಗ್ಬಿಡು, ಇಂಥ ಮಕ್ಕಳಿದ್ರೆಷ್ಟು ಬಿಟ್ಟರೆಷ್ಟು ಅಂತಂತವ ಬರೆದವರು ತೀರ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಚಿಕ್ಕದ್ರಿಂದ ಮಕ್ಕಳನ್ನ ಎಷ್ಟು ಆನಂದವಾಗಿ ಖುಷಿಯಿಂದ ಸಾಕಿ ಅವ್ರನ್ನ ದೊಡ್ಡ ವಿದ್ಯಾವಂತರನ್ನು ಮಾಡಿ ಇದ್ದಾಗ ಈ ಮಕ್ಕಳುಗಳು ಆ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಗೌರವ ಅಂತ ನೋಡಿ. ತಂದೆ ಸತ್ತಾಗ ಒಬ್ಬ ಬರ್ತಾನಂತೆ, ತಾಯಿ ಸತ್ತಾಗ ಇನ್ನೊಬ್ಬ ಬರ್ತಾನಂತೆ. ಯೋಚನೆ ಮಾಡಿ ಎಲ್ಲಿಗೆ ಬಂದಿದೆ ನಮ್ಮ ಸಮಾಜ. ಇದನ್ನು ಹಲವಾರು ಜನಕ್ಕೆ ಹೇಳಿ ತಂದೆ ತಾಯಿ ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ. ನಮಸ್ಕಾರ.